ಎವ್ರಿವನ್, ವೆಲ್ಕಮ್ ಟು ಬಯೋ ಈಸಿ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೆಕೆಂಡ್ ಪಿ ಯು ಸಿಗೆ ಇರ್ತಕ್ಕಂಥ ಚಾಪ್ಟರ್ 4 ಆಗಿರುವ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೋಟಲಿ ದಿಸ್ ಚಾಪ್ಟರ್ ಕ್ಯಾರೀಸ್ 12 ಮಾರ್ಕ್ಸ್. ಸೊ ನೀವು ನೋಡ್ಬೋದು 3 ಮಾರ್ಕ್ಸ್ MCQs ಆಗಿರ್ಬೋದು, ಆಮೇಲೆ ಒಂದು ಶಾರ್ಟ್ ಆನ್ಸರ್ ಆಗಿರ್ಬೋದು, ಒಂದು ಲಾಂಗ್ ಆನ್ಸರ್ ಆಗಿರ್ಬೋದು. ಸೊ ಟೋಟಲಿ ದಿಸ್ ಚಾಪ್ಟರ್ ಕ್ಯಾರೀಸ್ 12 ಮಾರ್ಕ್ಸ್ ವೇಟೇಜ್. ಓಕೆ, ಈ ಚಾಪ್ಟ್ರಲ್ಲಿ ಟೋಟಲಿ ಎಷ್ಟು ಟಾಪಿಕ್ ಇವೆ ಅಂತ ನೋಡೋದಾದರೆ ಈ ಒಂದು ಚಾಪ್ಟ್ರಲ್ಲಿ ಟೋಟಲಿ 6 ಟಾಪಿಕ್ಸ್ ಇವೆ. ಸೊ ನಾನು ಇವತ್ತು ನಿಮಗೆ ಹೇಳಕ್ಕೆ ಹೋಗ್ತಿದ್ದೀನಿ ಜೆನೆಟಿಕ್ ಡಿಸಾರ್ಡರ್ ಅನ್ನೋ ಟಾಪಿಕ್ಕು. ಸೊ ನಾನು ಯಾಕೆ ಜೆನೆಟಿಕ್ ಡಿಸಾರ್ಡರನ್ನೇ ಸೆಲೆಕ್ಟ್ ಮಾಡ್ಕೊಂಡೆಂದರೆ ಈ ಒಂದು ಚಾಪ್ಟ್ರಲ್ಲಿ ಯಾವುದು ಹೈ ವೇಟೇಜ್ ಟಾಪಿಕ್ ಇದೆಯೋ ಸೊ ನಾನು ಅದನ್ನು 1 by 1 ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅದಷ್ಟೇ ಅಲ್ಲ, ನಾನು ನಿಮಗೊಂದು ಬೆಸ್ಟ್ ಟಿಪ್ ಕೊಡ್ತೀನಿ. ಅದೇನಪ್ಪ ಅಂತಂದರೆ ನೀವು ಪ್ರತಿಯೊಂದು ಟಾಪಿಕನ್ನು ಒಂದು ಶಾರ್ಟ್ ನೋಡಿ ಟಾಪಿಕನ್ನು ಕ್ಲಿಯರ್ ಮಾಡ್ತಾ ಹೋದರೆ ನೀವು ಹೋಲ್ ಚಾಪ್ಟ್ರನ್ನೇ ಕ್ಲಿಯರ್ ಮಾಡ್ತೀರಾ. ಓಕೆ, ಲೆಟ್ಸ್ ಸ್ಟಾರ್ಟ್ ನೋ ದ ಟುಡೇಸ್ ಟಾಪಿಕ್. ಸೊ ನಿಮ್ಮ PIV ಚಾಪ್ಟರ್ನ ಕೊನೆಯ ಟಾಪಿಕ್ ಆಗಿರೋ ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ನಾನು ಮೊದಲೇ ಹೇಳ್ಬಿಡ್ತೀನಿ, ಇವತ್ತಿನ ಕ್ಲಾಸ್ನ ಮೇನ್ ಥೀಮ್ ಯಾವುದಪ್ಪ ಅಂತಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ ಬಗ್ಗೆ ಥರೋಲಿ ಸ್ಟಡಿ ಮಾಡೋಣ. ಸೊ ಹಾಗಾದರೆ ಜೆನೆಟಿಕ್ ಡಿಸಾರ್ಡರ್ ಅಂದರೆ ಏನಪ್ಪ? A genetic disorder is a disease or a problem that happens because a changes or a mistake in the gene or chromosome and it can be passes from the parent to children. ವೆರಿ ಈಸಿ, ಏನು ಡಿಫಿಕಲ್ಟ್ ಇಲ್ಲ. ಏನಪ್ಪ ಜೆನೆಟಿಕ್ ಡಿಸಾರ್ಡರ್ ಅಂದರೆ ಏನು? ಕ್ರೋಮೋಸೋಮಲ್ ಆಗಿರ್ಬೋದು ಅಥವಾ ಜೀನಲ್ಲಿ ಆಗಿರ್ಬೋದು ಏನಾದರೂ ಒಂದು ಡಿಸೀಸ್ ಅಥವಾ ಒಂದು ಪ್ರಾಬ್ಲಮ್ ಬಂದರೆ ಅದನ್ನು ನಾವು ಜೆನೆಟಿಕ್ ಡಿಸಾರ್ಡರ್ ಅಂತೀವಿ. ಇದು ಪ್ಯಾರೆಂಟಿಂದ ಆಫ್ಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನು ನಾವು ಜೆನೆಟಿಕ್ ಡಿಸಾರ್ಡರ್ ಅಂತೀವಿ. ಸೊ ಟೋಟಲಿ ಜೆನೆಟಿಕ್ ಡಿಸಾರ್ಡರಲ್ಲಿ ನಾವಿಲ್ಲಿ ಮೇನ್ಲಿ 2 ಟೈಪ್ಸನ್ನು ನೋಡ್ತೀವಿ. ಸೊ ಫಸ್ಟ್ ಒನ್ ಮೆಂಡೆಲಿಯನ್ ಡಿಸಾರ್ಡರ್, ಸೊ ಸೆಕೆಂಡ್ ಒನ್ ಕ್ರೋಮೋಸೋಮಲ್ ಡಿಸಾರ್ಡರ್. ಸೊ ನಾನು ಇವತ್ತಿನ ಕ್ಲಾಸ್ನಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ ಬಗ್ಗೆ ಥರೋಲಿ ನೋಡೋಣ. ಯಾಕೆ ಕ್ರೋಮೋಸೋಮಲ್ ಡಿಸಾರ್ಡರ್ ಮೇಲೆ ಯಾಕೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಿದ್ದೀವಿ ಅಂದರೆ, ಸೊ ಮೆಂಡೆಲಿಯನ್ ಡಿಸಾರ್ಡರ್ ಆ್ಯಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ ಎರಡೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ಬಟ್ ಕ್ರೋಮೋಸೋಮಲ್ ಡಿಸಾರ್ಡರ್ ಮೇಲೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಫಿಕ್ಸ್ ಕ್ವಶನ್ ಬಿದ್ದೇ ಬೀಳುತ್ತೆ. ಸೊ ದ್ಯಾಟ್ ರೀಸನ್ ಇವತ್ತು ಕ್ರೋಮೋಸೋಮಲ್ ಡಿಸಾರ್ಡರ್ ಬಗ್ಗೆ ಥರೋಲಿ ನೋಡೋಣ. ಸೊ ಮೆಂಡೆಲಿಯನ್ ಡಿಸಾರ್ಡರ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಸೊ ಹಾಗಾದರೆ ಕ್ರೋಮೋಸೋಮಲ್ ಡಿಸಾರ್ಡರ್ ಅನ್ನೋ ಟಾಪಿಕ್ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡ್ತಿದ್ದೀವಿ. ಕ್ರೋಮೋಸೋಮಲ್ ಡಿಸಾರ್ಡರ್ ಅನ್ನೋ ಟಾಪಿಕ್ ಬಗ್ಗೆ ಇವತ್ತು ಥರೋಲಿ ಸ್ಟಡಿ ಮಾಡೋಣ. ಇವಾಗ ಡೆಫಿನಿಷನ್ ನೋಡೋದಾದರೆ, ಅ ಕ್ರೋಮೋಸೋಮಲ್ ಡಿಸಾರ್ಡರ್ ಈಸ್ ಅ ಡಿಸೀಸ್ ದಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಅ ಚೇಂಜ್ ಇನ್ ದ ನಂಬರ್ ಆರ್ ಅ ಸ್ಟ್ರಕ್ಚರ್ ಆಫ್ ಅ ಕ್ರೋಮೋಸೋಮ್. ನೋಡಿ, ಇವಾಗ ಒಂದು ಹ್ಯೂಮನ್ ಬಾಡಿಯಲ್ಲಿ ಟೋಟಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಒಂದು ಬೇಬಿ ಫಾರ್ಮೇಷನ್ ಆಗಬೇಕಂದ್ರೆ 46 ಕ್ರೋಮೋಸೋಮ್ಸ್ ಬೇಕೇ ಬೇಕು. ಸೊ ಆ 46 ಕ್ರೋಮೋಸೋಮ್ಸಲ್ಲಿ ಏನಾದರೂ ನಂಬರ್ ಆರ್ ಸ್ಟ್ರಕ್ಚರ್ ಚೇಂಜ್ ಆಗೋದು. ನಂಬರ್ ಚೇಂಜ್ ಆಗೋದು ಅಂದರೆ ಇವಾಗ 46 ಕ್ರೋಮೋಸೋಮ್ಸಲ್ಲಿ ನಂಬರ್ ಏನಾದರೂ ಚೇಂಜಸ್ ಆದರೆ 46 ಇದ್ದಿದ್ದು 47 ಆಗ್ಬೋದು ಅಥವಾ 45 ಆಗ್ಬೋದು, ಅಥವಾ ಕ್ರೋಮೋಸೋಮ್ಗಳ ಸ್ಟ್ರಕ್ಚರ್ಗಳೇನಾದರೂ ಚೇಂಜ್ ಆಗ್ಬೋದು. ಸೊ ಈ ಥರದ ಏನಾದರೂ ವೇರಿಯೇಷನ್ಸ್ ಆದರೆ ಸೊ ಅವಾಗ ಒಂದು ಡಿಸೀಸ್ ಬರುತ್ತೆ. ಬೇಬಿ ಸರಿಯಾಗಿ ಫಾರ್ಮೇಷನ್ ಆಗೋದಿಲ್ಲ. ಆ ಒಂದು ಬೇಬಿಯಲ್ಲಿ ಏನಾದರೂ ಒಂದು ಡಿಸೀಸ್ ಬರ್ಬೋದು. ಸೊ ಆ ಒಂದು ಡಿಸೀಸನ್ನು ನಾವಿಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ. ಇಷ್ಟೇ, ವೆರಿ ಸಿಂಪಲ್, ಏನಿಲ್ಲ. ಸೊ ಈ ಕ್ರೋಮೋಸೋಮಲ್ ಡಿಸಾರ್ಡರಲ್ಲಿ ಅಗೇನ್ 2 ಟೈಪ್ಸನ್ನು ನೋಡ್ತೀವಿ. ಫಸ್ಟ್ ಒನ್ ಅನುಪ್ಲೈಡಿ, ಸೆಕೆಂಡ್ ಒನ್ ಪಾಲಿಪ್ಲೈಡಿ. ಸೊ ಅನುಪ್ಲೈಡಿ ಅಂದರೆ ಅನುಪ್ಲೈಡಿ ಮೀನ್ಸ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಆರ್ ಮಿಸ್ಸಿಂಗ್ ಅ ಕ್ರೋಮೋಸೋಮ್. ಇದು ಕೂಡ ಸೇಮ್. ಕ್ರೋಮೋಸೋಮ್ಗಳಲ್ಲಿ ಏನಾದರೂ ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದರೆ ಅಥವಾ ಇರೋದ್ರಲ್ಲಿ ಏನಾದರೂ ಒಂದು ಮಿಸ್ ಆದರೆ ಕ್ರೋಮೋಸೋಮು, ಇದನ್ನು ನಾವು ಅನುಪ್ಲೈಡಿ ಅಂತ ಕರಿತೀವಿ. ಸೊ ಪಾಲಿಪ್ಲೈಡಿ ಅಂದರೆ ಪಾಲಿಪ್ಲೈಡಿ ಮೀನ್ಸ್ ಹ್ಯಾವಿಂಗ್ ಅ ಮೋರ್ ದ್ಯಾನ್ 2 ಕಂಪ್ಲೀಟ್ ಸೆಟ್ ಆಫ್ ದ ಕ್ರೋಮೋಸೋಮ್. ಇವಾಗ 2 ಸೆಟ್ ಆಫ್ ದ ಕ್ರೋಮೋಸೋಮಲ್ಲಿ 2ಕ್ಕಿಂತ ಜಾಸ್ತಿ ಸೆಟ್ ಆಫ್ ದ ಕ್ರೋಮೋಸೋಮ್ ಬರೋದನ್ನು ನಾವು ಪಾಲಿಪ್ಲೈಡಿ ಅಂತೀವಿ. ಇದೇನು ಈ 2 ಟೈಪ್ಸು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ನಲ್ಲಿ, ಬಟ್ ತಿಳ್ಕೊಳ್ಳಿ. ಸೊ ಇವಾಗ ನಾವು ನೆಕ್ಸ್ಟು ಈ ಒಂದು ಕ್ರೋಮೋಸೋಮಲ್ ಡಿಸಾರ್ಡರ್ಗೆ ಎಕ್ಸಾಂಪಲನ್ನು ನೋಡೋಣ. ಸೊ ಟೋಟಲಿ ಕ್ರೋಮೋಸೋಮಲ್ ಡಿಸಾರ್ಡರಲ್ಲಿ 3 ಟೈಪ್ ಎಕ್ಸಾಂಪಲನ್ನು ನೋಡ್ತೀವಿ. ಸೊ ಈ 3 ಟೈಪ್ ಎಕ್ಸಾಂಪಲ್ಲು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಫಿಕ್ಸ್ ಬಿದ್ದೇ ಬೀಳುತ್ತೆ, ಕೇಳ್ತಾರೆ. ಸೊ ಇವಾಗ ಇಲ್ಲಿ ಕಾನ್ಸಂಟ್ರೇಷನನ್ನು ಮಾಡಿ. ಸೊ ಫಸ್ಟ್ ಒನ್ ಡೌನ್ ಸಿಂಡ್ರೋಮ್, ಸೆಕೆಂಡ್ ಒನ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಸೊ ಥರ್ಡ್ ಒನ್ ಟರ್ನರ್ ಸಿಂಡ್ರೋಮ್. ಸೊ 1 by 1 ಕ್ಲಿಯರ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇರೋದು ಡೌನ್ ಸಿಂಡ್ರೋಮ್. ಸೊ ಡೌನ್ ಸಿಂಡ್ರೋಮ್ ಅಂದರೆ ಏನು ತಿಳ್ಕೊಳ್ಳೋಣ. ಡೌನ್ ಸಿಂಡ್ರೋಮ್ ಅಂದರೆ ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ದ ಅಡಿಷನಲ್ ಕಾಪಿ ಕ್ರೋಮೋಸೋಮ್ ನಂಬರ್ 21 ಟ್ರೈಸೋಮಿ ಆಫ್ 21. ಸೊ ಕ್ರೋಮೋಸೋಮ್ ನಂಬರ್ 21 ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಅಡಿಷನಲ್ ಕಾಪಿ ಹೇಗಾಯಿತು? ಹಾಗಾದರೆ ಟ್ರೈಸೋಮಿ ಅಂತಲೇ ಯಾಕೆ ಕರೆದ್ರು ಈ ಡೌನ್ ಸಿಂಡ್ರೋಮಿಗೆ ಅಂತ ಕ್ಲಿಯರ್ ಆಗಿ ನೋಡೋಣ. ಸೊ ನೀವು ಅಬ್ಸರ್ವ್ ಮಾಡಿ.
ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಒಂದು ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತಂದರೆ ಹ್ಯೂಮನ್ ಬಾಡಿಯಲ್ಲಿ 46 ಕ್ರೋಮೋಸೋಮ್ಸ್ ಇರಬೇಕು. ಸೊ ಇಲ್ಲಿ ನೋಡಿ, ಇಮೇಜಲ್ಲಿ ನಿಮಗೆ ಕಾಣ್ತಿದೆ, ಪ್ರತಿಯೊಂದು ಕ್ರೋಮೋಸೋಮು ಎರಡೆರಡು ಸೆಟ್ ಆಫ್ ದ ಫೇರ್ಗಳನ್ನು ಹೊಂದಿದೆ. ನೋಡಿ, ಫಸ್ಟ್ ಕ್ರೋಮೋಸೋಮ್ ಆಗಿರ್ಬೋದು, ಸೆಕೆಂಡ್ ಕ್ರೋಮೋಸೋಮ್ ಆಗಿರ್ಬೋದು, ಎಲ್ಲವೂ ಎರಡೆರಡು ಫೇರ್ಗಳನ್ನು ಹೊಂದಿದೆ. ಬಟ್ ಇಲ್ಲೇನಾಗಿದೆಯಪ್ಪ ಅಂತಂದರೆ ಡೌನ್ ಸಿಂಡ್ರೋಮಲ್ಲಿ ಈ 21ನೇ ಕ್ರೋಮೋಸೋಮನ್ನು ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಎಲ್ಲವೂ ಎರಡೆರಡು ಫೇರನ್ನು ಹೊಂದಿದೆ ಅಂದಮೇಲೆ ಇದು ಕೂಡ 2 ಫೇರನ್ನು ಹೊಂದ್ಬೋದಾಗಿತ್ತು. ಆದರೆ ಇಲ್ಲಿ ಒಂದು ಕಾಪಿ ಆಗಿದೆ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಕಾಪಿಡ್ ಆಗಿದೆ. ಸೊ ಇಲ್ಲಿ 2 ಇರಬೇಕಾದ ಜಾಗದಲ್ಲಿ 3 ಕ್ರೋಮೋಸೋಮ್ಗಳು ಬಂದುಬಿಟ್ಟಿದೆ. ಸೊ ಅದಕ್ಕೆ ಇದನ್ನು ಇವಾಗ ಅರ್ಥ ಆಯ್ತಲ್ಲ ಯಾಕೆ ಟ್ರೈಸೋಮಿ ಕರೀತಾರೆಪ್ಪ ಅಂತಂದರೆ 3 ಕ್ರೋಮೋಸೋಮ್ ಇರೋದ್ರಿಂದ ಇದನ್ನು ಟ್ರೈಸೋಮಿ ಅಂತ ಕರೀತಾರೆ. ಸೊ ಕ್ರೋಮೋಸೋಮ್ ನಂಬರ್ 1 ಇಂದ ಹಿಡಿದು ಕ್ರೋಮೋಸೋಮ್ ನಂಬರ್ 23 ಅಂದರೆ ಟೋಟಲಿ 46 ಕ್ರೋಮೋಸೋಮು, 23 ಫೇರ್ಸ್ ಇರುತ್ತೆ. 23 ಫೇರ್ಸಲ್ಲಿ 21 ಕ್ರೋಮೋಸೋಮ್ಗೆ ಒಂದು ಎಕ್ಸ್ಟ್ರಾ ಕಾಪಿಡ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಇದನ್ನು 21 ಕ್ರೋಮೋಸೋಮ್ ಟ್ರೈಸೋಮಿ 21 ಅಂತ ಕರೀತಾರೆ. ಓಕೆ, ಕ್ಲಿಯರಾಗಿ ಡೌನ್ ಸಿಂಡ್ರೋಮ್ ಅಂದರೆ ಏನಪ್ಪ ಅಂತ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಸೊ 46 ಕ್ರೋಮೋಸೋಮ್ ಇರಬೇಕಾದ ಜಾಗದಲ್ಲಿ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಬಂದುಬಿಡುತ್ತೆ. 46 ಹೋಗಿ 47 ಕ್ರೋಮೋಸೋಮ್ ಆಗುತ್ತೆ. ಸೊ ಆವಾಗ 47 ಕ್ರೋಮೋಸೋಮಿಂದ ಡಿಫ್ರೆಂಟ್ ವೇಸ್ ಆಫ್ ಬೇಬೀಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ಟೋಟಲ್ ಆಗಿ ಇದನ್ನು ಡೌನ್ ಸಿಂಡ್ರೋಮ್ ಅಂತಾರೆ. ಸೊ ಈಗ ಅದರ ಸಿಂಪ್ಟಮ್ಸ್ ನೋಡೋಣ. ಸೊ ಇಲ್ಲಿ ಕ್ಯಾರೋಟೈಪ್ ಅಂತ ಇದೆ. ಸೊ ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು MCQ ಅಲ್ಲಿ ಕೂಡ ಕೇಳ್ತಾರೆ. ಆ್ಯಂಡ್ ದೆನ್ ಅಷ್ಟೇ ಅಲ್ಲ, ಇದನ್ನು ರೈಟ್ ಡೌನ್ ಸಿಂಡ್ರೋಮ್ ಕ್ಯಾರೋಟೈಪ್ ಅಂತಲೂ ಕೇಳ್ಬೋದು. ಇದನ್ನು ಭಾಳ ಕಾನ್ಸಂಟ್ರೇಷನನ್ನು ಮಾಡಿ ಕ್ಯಾರೋಟೈಪ್ಸ್ ಮೇಲೆ. ಸೊ ಅದರ ಸಿಂಪ್ಟಮ್ಸನ್ನು ನೋಡೋಣ. ಸೊ ದೇ ಆರ್ ಶಾರ್ಟ್ ಸ್ಟ್ರಕ್ಚರ್ಡ್ ವಿತ್ ಅ ಸ್ಮಾಲ್ ರೌಂಡ್ ಹೆಡ್. ನೋಡಿ, ಈ ಥರ 46 ಕ್ರೋಮೋಸೋಮಲ್ಲಿ ಹುಟ್ಟಬೇಕಾಗಿರೋ ಬೇಬಿ ಬಿಟ್ಟು 47 ಕ್ರೋಮೋಸೋಮ್ಸ್ ಆಗಿ ಈ ಥರ ಟ್ರೈಸೋಮಿಯಲ್ಲಿ ಹುಟ್ಟಿರೋ ಬೇಬೀಸು ಯಾವ ಥರ ಇರ್ತವೆ, ಅದರ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ಶಾರ್ಟ್ ಸ್ಟ್ರಕ್ಚರನ್ನು ಹೊಂದಿರ್ತವೆ. ಅಷ್ಟೇ ಅಲ್ಲ, ಇವುಗಳು ರೌಂಡ್ ಹೆಡ್ಡನ್ನು ಹೊಂದಿರ್ತವೆ. ದ್ಯಾನ್ ಫಾರ್ಮ್ ದ ಬಿಗ್ ಟಂಗ್ ಆ್ಯಂಡ್ ಪಾರ್ಷಿಯಲಿ ಓಪನ್ಡ್ ಮೌತ್. ಬಿಗ್ ಟಂಗನ್ನು ಹೊಂದಿರ್ತವೆ, ತಮ್ಮ ಬಾಯಿಗಳನ್ನು ಪಾರ್ಷಿಯಲಿ ಓಪನ್ ಮಾಡ್ಕೊಂಡಿರ್ತವೆ. ಯು ಕ್ಯಾನ್ ಅಬ್ಸರ್ವ್ ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡ್ಬೋದು. ಮತ್ತು ಮೆಂಟಲ್ ರಿಟೈರ್ಡೆಡ್ ಆಗಿರ್ಬೋದು. ಮತ್ತು ಅಷ್ಟೇ ಅಲ್ಲದೆ ಡೆವಲಪ್ ಆಗಿರುತ್ತೆ. ಬೇಬೀಸ್ ಡೆವಲಪ್ ಆಗ್ಬೋದು, ಬಟ್ ಮೆಂಟಲಿ ರಿಟೈರ್ಡೆಡ್ ಆಗಿರ್ತವೆ. ಸೊ ಯು ಕ್ಯಾನ್ ಸಿ, ನಾನು ಇಮೇಜನ್ನು ತೋರಿಸ್ತೀನಿ, ಕ್ಲಿಯರ್ಲಿ ಅಬ್ಸರ್ವ್ ಮಾಡ್ಬೋದು. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ತುಂಬ ಚೆನ್ನಾಗಿ ಇಮೇಜನ್ನು ನೋಡಿದ್ರೆ. ಇಲ್ಲಿ ನೋಡಿ, ಈ ಇಮೇಜು ಡೌನ್ ಸಿಂಡ್ರೋಮ್ ಬೇಬೀಸ್. ಯಾವ ಬೇಬಿ 47 ಕ್ರೋಮೋಸೋಮನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೊಂದಿರುತ್ತೆ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಿಂದ ಹುಟ್ಟಿರುತ್ತೋ ಆ ಬೇಬಿ ಇಮೇಜು ಇಲ್ಲಿದೆ. ಸೊ ಈ ಥರ ಮಖ ಊದ್ಕೊಂಡಿರೋ ಥರ ಆಗಿರ್ಬೋದು, ಅಥವಾ ಇಲ್ಲಿ ಮಿಡಲ್ ಪಾರ್ಟ್ ಕಟ್ ಆಗಿದೆ ಅಬ್ಸರ್ವ್ ಮಾಡ್ಬೋದು. ಇದಷ್ಟೇ ಅಲ್ಲ, ಸಮ್ಟೈಮ್ಸ್ ನೋಸಲ್ಲೂ ಕೂಡ ಮಿಡಲ್ ಪಾರ್ಟ್ ಕಟ್ ಆಗಿರುತ್ತೆ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಈ ಥರ ಡೌನ್ ಸಿಂಡ್ರೋಮಲ್ಲಿ ಹುಟ್ಟಿರೋ ಬೇಬೀಸು ಈ ಥರ ಇರುತ್ತೆ. ನೋಡಿ, ಮಖ ಊದ್ಕೊಂಡಿರೋದಾಗಿರ್ಬೋದು ಫಸ್ಟ್ ಇಮೇಜಲ್ಲಿ. ಸೆಕೆಂಡ್ ಇಮೇಜಲ್ಲಿ ಮಿಡಲ್ ಪೋರ್ಷನ್ ಕಟ್ ಆಗಿದೆ. ಸೊ ಅಷ್ಟೇ ಅಲ್ಲ, ಮೆಂಟಲಿ ಕೂಡ ರಿಟೈರ್ಡೆಡ್ ಆಗಿರ್ತಾರೆ. ಸೊ ಇದು ಟೋಟಲಿ ಡೌನ್ ಸಿಂಡ್ರೋಮ್. ಹಾಗಾದರೆ ನೆಕ್ಸ್ಟ್ ಬರೋದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮಲ್ಲಿ ಫೀಮೇಲ್ಸಲ್ಲಿ ನೋಡ್ತೀವಿ ಇಷ್ಟೇ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನು ಅವೆರಡು ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆಗಿರ್ಬೋದು, 3 ಕ್ರೋಮೋಸೋಮ್ಗಳನ್ನು ಹೊಂದಿರೋದ್ರಿಂದ ಟ್ರೈಸೋಮಿ ಅಂತ ಕರೆದ್ರು. ಬಟ್ ಇದನ್ನು ಮೋನೋಸೋಮಿ ಅಂತ ಕರೀತಾರೆ. ವೈ ಇದನ್ನು ಯಾಕೆ ಮೋನೋಸೋಮಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಸಿಂಗಲ್ ಎಕ್ಸ್ ಕ್ರೋಮೋಸೋಮ್ ಇದೆ. ಇಲ್ಲಿ ಸಿಂಗಲ್ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಇದನ್ನು ಇದನ್ನು ಮೋನೋಸೋಮಿ ಅಂತ ಕರೀತಾರೆ. ಇಷ್ಟೇ, ಮತ್ತೇನಿಲ್ಲ. ಸೊ ಕ್ಯಾರೋಟೈಪ್ ಅಬ್ಸರ್ವ್ ಮಾಡಿ, 44AXO 45 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಇದನ್ನು ಫೀಮೇಲಲ್ಲಿ ನಾವು ನೋಡ್ತೀವಿ ಟರ್ನರ್ ಸಿಂಡ್ರೋಮನ್ನು. ಇವಾಗ ಒಂದು ಫೀಮೇಲ್ ಹೆಲ್ದಿ ಆಗಿರ್ತಕ್ಕಂಥ ಬೇಬಿ ಬಾರ್ನ್ ಆಗಬೇಕಾಗಿತ್ತಂದರೆ ನಮಗೆ XX ಬೇಕು. ಸೊ 2 X ಕ್ರೋಮೋಸೋಮ್ ಬೇಕು. ಆವಾಗ ಒಂದು ಫೀಮೇಲ್ ಬೇಬಿ ಹೆಲ್ದಿಯಾಗಿ ಬಾರ್ನ್ ಆಗೋಕ್ಕೆ ಸಾಧ್ಯ. ಓಕೆ, ಇಲ್ಲಿ ಏನಾಗಿದೆ ಅಂದರೆ 1 X ಕ್ರೋಮೋಸೋಮು ಡಿಲೀಟ್ ಆಗಿದೆ, ಅಥವಾ 1 X ಕ್ರೋಮೋಸೋಮು ಮಿಸ್ ಆಗಿದೆ. ಇವಾಗಿಲ್ಲಿ ಸಿಂಗಲ್ X ಕ್ರೋಮೋಸೋಮ್ ಇರೋದ್ರಿಂದ ಇದನ್ನು ನಾವು ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಅದರ ಸಿಂಪ್ಟಮ್ಸ್ ನೋಡೋದಾದರೆ, ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ, ಒಂದು ಹೆಲ್ದಿ ಆಗಿರ್ತಕ್ಕಂಥ ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತಂದರೆ 46 ಕ್ರೋಮೋಸೋಮ್ಸ್ ಬೇಕು. ಬಟ್ ಇಲ್ಲಿ 1 ಕ್ರೋಮೋಸೋಮ್ ಡಿಲೀಟ್ ಆಗಿದ್ದರಿಂದ 45 ಕ್ರೋಮೋಸೋಮ್ಸ್ ಮಾತ್ರ ಇವೆ. ಹಾಗಾಗಿ ಇದನ್ನು ಟರ್ನರ್ ಸಿಂಡ್ರೋಮ್ ಅಂತ ಕರೀತಾರೆ. ಸೊ ಇದರ ಸಿಂಪ್ಟಮ್ಸ್ ನೋಡೋದಾದರೆ, ಓವರೀಸ್ ಆರ್ ರ್ಯಾಂಡಮೇಟ್ರಿ
ಸೊ ಅಷ್ಟೇ ಅಲ್ಲ, ಇದು ಕೂಡ ಸ್ಟೆರೈಲ್ ಕಂಡೀಷನ್ ಆಗಿರುತ್ತೆ. ಮತ್ತು ಅಂಡರ್ ಡೆವಲಪ್ಮೆಂಟ್ ಬ್ರೆಸ್ಟ್ ಮತ್ತು ಲ್ಯಾಕ್ಸ್ ಆಫ್ ದ ಅದರ್ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಮತ್ತು ಇದು ತುಂಬ ಡಾರ್ಪ್ ಅಂದರೆ ಗಿಡ್ಡಿಗೆ ಹುಟ್ಟಿಬಿಟ್ಟಿರ್ತಾರೆ, ತುಂಬ ಚಿಕ್ಕದಾಗಿ ಹುಟ್ಟಿರ್ತಾರೆ. ಸೊ ಇವರು ಕೂಡ ಮೆಂಟಲಿ ರಿಟಾರ್ಡೆಡ್ ಆಗಿರ್ತಾರೆ. ಸೊ ಈ ಹೋಲ್ ಎಕ್ಸ್ಪ್ಲನೇಷನ್ ಅಬೌಟ್ ಕ್ರೋಮೋಸೋಮಲ್ ಡಿಸಾರ್ಡರ್ಗೆ ಎಕ್ಸಾಂಪಲ್ಸು 3 ಟೈಪನ್ನು ನೋಡಿದ್ವಿ. ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆಗಿರ್ಬೋದು, ಆ್ಯಂಡ್ ದೆನ್ ಟರ್ನರ್ ಸಿಂಡ್ರೋಮ್ ಆಗಿರ್ಬೋದು. ಅದರ ಡೆಫಿನಿಷನ್ಸ್ ನೋಡಿದ್ವಿ, ಕ್ಯಾರೋಟೈಪ್ ನೋಡಿದ್ವಿ, ಆ್ಯಂಡ್ ಅದರ ಸಿಂಪ್ಟಮ್ಸ್ ನೋಡಿದ್ವಿ. ಸೊ ಐ ಹೋಪ್ ನಿಮಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಬಟ್ ಈ ಸಿಂಪ್ಟಮ್ಸ್ ಏನಿದೆಯಲ್ಲ, ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಿ. ಸೊ ಇವಾಗ ನೆಕ್ಸ್ಟು ಈ ಒಂದು ಕ್ರೋಮೋಸೋಮಲ್ ಡಿಸಾರ್ಡರ್ ಮೇಲೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬೀಳ್ತಕ್ಕಂಥ ಕ್ವೆಶನ್ಸನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಟೋಟಲಿ 8 ಕ್ವೆಶನ್ಸ್ ಇವೆ. ನಾನು ಇದನ್ನು ಪ್ರತಿ ವರ್ಷ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬೀಳ್ತಕ್ಕಂಥ ಕ್ವೆಶನ್ಸನ್ನು ತುಂಬ ಅನಲೈಸ್ ಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು. ಈ ಒಂದು ಟಾಪಿಕಲ್ಲಿ ಇಷ್ಟು ಬಿಟ್ಟರೆ ಬೇರೆ ಕ್ವೆಶನ್ ಬೀಳಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ. ಸಪೋಸ್ ಬಿದ್ದರೂ ಕೂಡ ನೀವು ಬರೀತೀರಾ, ನಂಗೆ ನಂಬಿಕೆ ಇದೆ. ಯಾಕಂದರೆ ಇಷ್ಟು ಚೆನ್ನಾಗಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಕ್ವೆಶನ್ಸನ್ನು ಕೂಡ ಚೆನ್ನಾಗಿ ಟಚ್ ಮಾಡ್ತೀರಾ. ಸೊ ಇವಾಗ 1 by 1 ನೋಡ್ತಾ ಹೋಗೋಣ. ಮೆನ್ಷನ್ ದ 2 ಸಿಂಪ್ಟಮ್ಸ್ ಆಫ್ ಟರ್ನರ್ ಸಿಂಡ್ರೋಮ್. ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಸಿಂಪ್ಟಮ್ಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕು. ಸಿಂಪ್ಟಮ್ಸನ್ನು ಕೇಳ್ತಾರೆ. ಆಲ್ಸೋ ನಾನು ಇದನ್ನು ಯಾವ ಇಶ್ವಿಯಲ್ಲಿ ಕೇಳಿದ್ದಾರೆ ಅಂತ ಕೂಡ ಕೊಟ್ಟಿದ್ದೀನಿ, ಮಂತ್ ಕೂಡ ಕೊಟ್ಟಿದ್ದೀನಿ, ನೋಡ್ಕೋಬೋದು ಎಕ್ಸಾಮಿನೇಷನಲ್ಲಿ. ಆ್ಯಂಡ್ ದೆನ್ ಸೆಕೆಂಡ್ ಕ್ವೆಶನ್, ರೈಟ್ ದ ಸಿಂಪ್ಟಮ್ಸ್ ಆಫ್ ಅ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇಲ್ಲಿ ಕೂಡ ಸಿಂಪ್ಟಮ್ಸನ್ನೇ ಕೇಳಿದ್ದಾರೆ. ಆ್ಯಂಡ್ ದೆನ್ ರೈಟ್ ದ ಸಿಂಪ್ಟಮ್ಸ್ ಆಫ್ ಅ ಡೌನ್ ಸಿಂಡ್ರೋಮ್. 3 ಥರದ್ದು ಸಿಂಪ್ಟಮ್ಸು ತುಂಬ ಇಂಪಾರ್ಟೆಂಟು, 3 ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕ್ವೆಶನ್ ನಂಬರ್ 4, ರೈಟ್ ದ ಕ್ಯಾರೋಟೈಪ್ ಆ್ಯಂಡ್ ಮೆನ್ಷನ್ ದ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಕ್ಯಾರೋಟೈಪ್ ಅಂದ್ರೇನು ಮತ್ತು ಕ್ಲೈನ್ಫೆಲ್ಟರ್ ಸಿಂಡ್ರೋಮನ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ವಾಟ್ ಆರ್ ದ 2 ಟೈಪ್ ಆಫ್ ದ ಡಿಸಾರ್ಡರ್ ವುಮೆನ್ಸ್ ವೇರ್ ದ ಕ್ಯಾರೋಟೈಪ್ 47. ನೋಡಿ, ಈ ಕ್ವೆಶನ್ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಮಾರ್ಚ್ 20 ಕೇಳಿರ್ತಕ್ಕಂಥ ಕ್ವೆಶನ್ನು. ಸೊ 2 ಟೈಪ್ ದ ಡಿಸಾರ್ಡರ್ಸ್ ಯಾವುವು ನಿಮ್ಗೆ ಗೊತ್ತಿದೆ. ಫಸ್ಟ್ ಒನ್ ಮೆಂಡಲಿಯನ್ ಡಿಸಾರ್ಡರ್, ಸೆಕೆಂಡ್ ಒನ್ ಕ್ರೋಮೋಸೋಮಲ್ ಡಿಸಾರ್ಡರ್. ಇವೇ 2 ಟೈಪ್ ಡಿಸಾರ್ಡರ್ಸು. ಮತ್ತು ವೇರ್ ದ ಕ್ಯಾರೋಟೈಪ್ 47. ಕ್ಯಾರೋಟೈಪ್ 47 ಅಂದರೆ 2ರಲ್ಲಿ 47 ಕ್ಯಾರೋಟೈಪನ್ನು ನೋಡ್ತೀರಾ. ಒಂದು ಡೌನ್ ಸಿಂಡ್ರೋಮಲ್ಲಿ ನೋಡ್ತೀರಾ, ಸೆಕೆಂಡ್ ಒನ್ನು ಕ್ಲೈನ್ಫೆಲ್ಟರ್ ಸಿಂಡ್ರೋಮಲ್ಲಿ ನೋಡ್ತೀರಾ. ಸೊ ಇವೆರಡು 47 ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 6, ವಾಟ್ ಆರ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ ಆ್ಯಂಡ್ ಎಕ್ಸಾಂಪಲ್. ಕ್ರೋಮೋಸೋಮಲ್ ಡಿಸಾರ್ಡರ್ದು ಡೆಫಿನಿಷನನ್ನು ಕೇಳಿದ್ದಾರೆ, ಆ್ಯಂಡ್ ದೆನ್ ಅದಕ್ಕೆ ಎಕ್ಸಾಂಪಲ್ನ ಕೇಳಿದ್ದಾರೆ. ಎಕ್ಸಾಂಪಲ್ ಅಂದರೆ ಇವೆ: ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಆ್ಯಂಡ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಆ್ಯಂಡ್ ದೆನ್ ಕ್ವೆಶನ್ ನಂಬರ್ 7, ರೈಟ್ ದ ಕ್ಯಾರೋಟೈಪ್ ಆಫ್ ದ ಫಾಲೋವಿಂಗ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಕ್ಯಾರೋಟೈಪ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ. ಕ್ಯಾರೋಟೈಪ್ಸನ್ನು ಭಾಳ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೀವು. ದ್ಯಾನ್ ಡೌನ್ ಸಿಂಡ್ರೋಮ್ದು ಕ್ಯಾರೋಟೈಪ್ ಕೇಳಿದ್ದಾರೆ, ಟರ್ನರ್ ಸಿಂಡ್ರೋಮು, ಆಮೇಲೆ ಇದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆಗಬೇಕಾಗಿತ್ತು ಸೆಕೆಂಡ್ ಒನ್ನು, ಬಟ್ ಟರ್ನರ್ ಸಿಂಡ್ರೋಮ್ ಡಬಲ್ ಸರಿಯಾಗಿದೆ. 3 ಥರದ್ದು ಕ್ಯಾರೋಟೈಪನ್ನು ನೋಡ್ಕೊಳ್ಳಿ. ದ್ಯಾನ್ ಕ್ವೆಶನ್ ನಂಬರ್ 8 ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಸೊ ಇದನ್ನು ಆಲ್ರೆಡಿ 3 ಸರಿ ರಿಪೀಟ್ ಮಾಡಿದ್ದಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಇದನ್ನು ಕಾನ್ಸಂಟ್ರೇಷನ್ ಮಾಡಿ ನೋಡಿ. ರೈಟ್ ದ 2 ಸಿಂಪ್ಟಮ್ಸ್ ಆಫ್ ಅ ಡೌನ್ ಸಿಂಡ್ರೋಮಿಕ್ ಪರ್ಸನ್. ಅಂದರೆ ಡೌನ್ ಸಿಂಡ್ರೋಮ್ದು ಯಾವುದಾದ್ರೂ ಸಿಂಪ್ಟಮ್ಸನ್ನು ಬರೀರಿ. ರೈಟ್ ದ ಸಿಂಪ್ಟಮ್ಸ್ ಆಫ್ ಅ ಡೌನ್ ಸಿಂಡ್ರೋಮಿಕ್ ಪರ್ಸನ್. ಡೌನ್ ಸಿಂಡ್ರೋಮಿಂದ ಬಳಲ್ತಕ್ಕಂಥ ಪರ್ಸನ್ಗೆ ಇರ್ತಕ್ಕಂಥ ಸಿಂಪ್ಟಮ್ಸ್. ಇದನ್ನು ಕೂಡ ಸಿಂಪ್ಟಮ್ಸ್ ಬಗ್ಗೆನೇ ಕೇಳ್ತಿದ್ದಾರೆ.